ನನ್ನ ಮಕ್ಕಳ ಹತ್ರ ಅಷ್ಟು ಲಕ್ಷ ಕೋಟಿ 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 ದುಡ್ಡು ತಗೋತಾರೆ, ಅವ್ರಿಗೆ ಯಾರು ಗಮನನೇ ಕೊಡಲಿಲ್ಲ. ಇಲ್ಲಿ ಅರಳಿ ಮರ, ಇದು ಆಲದ ಮರ, ಅರಳಿ ಮರ ಜೊತೆಗೆ ಸೇರ್ಕೊಂಡಿದೆ. ನನ್ನ ಜೀವನದ ಒಂದು ಅದ್ಭುತ ಇದು ಎಪಿಸೋಡ್ ಇದು. ಗೊತ್ತಾದಾಗ ಇವ್ರು ನೋಡಿ, ಇವ್ರ ಪ್ರೀತಿ ಇದ್ರಲ್ಲಿ ತೋರಿಸ್ತಾರೆ ಪಾಪ. ನೋಡಿ ಅವ್ರ ಪ್ರೀತಿಯಿಂದ ಹಾಕೋದು. ಕೆರೆ ಅಭಿವೃದ್ಧಿ ಬಂದಿದೆ ನನಗೆ. ಇವರು ಸೋಮನಹಳ್ಳಿ ಕೆರೆ ಅವಾಗ ನನಗೆ ಅದ್ರ ಬಗ್ಗೆ ವಿಚಾರ ಮಾಡೋಕ್ಕೆ ಶುರು ಮಾಡಿದಾಗ ಅನ್ನಿಸ್ತು, ಹೌದಲ್ವಾ, ಕೆರೆನಲ್ಲಿ ನೀರೇ ಇಲ್ಲ ಅಂದರೆ ಪಕ್ಷಿಗಳೆಲ್ಲ ಎಲ್ಲಿ ಹೋಗ್ತವೆ ನೀರಿಗೆ? ಅದು ಬಂದು ಜೊತೆಗೆ ಅಟ್ಲೀಸ್ಟು ನೀರು ಕುಡ್ದಾದ್ರೂ ಬದುಕೋಬೋದು ಜನಗಳು. ನೀರೇ ಇಲ್ಲ ಅಂದರೆ ಹೇಗೆ ಇದು ಮಾಡ್ತಾರೆ? ಮತ್ತು ಗಿಡ ಬೆಳಿಬೇಕಾದ್ರೂ ನೀರೇ ಬೇಕು ಅಲ್ವಾ? ಸೊ ಅದಕ್ಕೇನೆ ಆಮೇಲೆ ನಂಗೆ ಗೊತ್ತಾಯಿತು, ಇವಾಗ ಫಸ್ಟ್ ಕೆರೆ ಸೋಮನಹಳ್ಳಿ ಕೆರೆ. ಅದಕ್ಕೆ ಮುಂಚೆ ಕುವೆಂಪು ಯೂನಿವರ್ಸಿಟಿನಲ್ಲಿ ಒಂದೆರಡು ಕೆರೆಗಳು ಮಾಡಿದ್ದೆ ಇದನ್ನು ಸಣ್ಣದು. ಬಟ್ ಇದು ಈ ಕೆರೆ ಇದರಿಂದ ಆಮೇಲೆ ಓದ್ತಾ ಹೋದೆ, ನಂಗೆ ಅರ್ಥ ಆಯಿತು. ಅಂತರ್ಜಲ ಇದರಿಂದನೇ, ಕೆರೆಯಿಂದನೇ ಮೇಯ್ನ್ ಅಂತರ್ಜಲ ನಮ್ಮದು ಇದಾಗಬೇಕಾದ್ರೆ ಎಲ್ಲ ಕಡೆ ಬೋರ್ವೆಲ್ಗಳಲ್ಲಿ ನೀರಿಲ್ಲ. ಮತ್ತು ಫಾರ್ಮರ್ಸ್ ಎಲ್ಲ ಬೆಂಗಳೂರಿಗೆ ಶಿಫ್ಟ್ ಆಗ್ತಾಯಿದ್ದಾರೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ಮು ಎಲ್ಲ ಒಂದಕ್ಕೊಂದು ಸ್ಟಡಿ ಮಾಡ್ತಾ ಹೋದಾಗ ನನಗೆ ಅದು ಕನೆಕ್ಟಿವಿಟಿ ಗೊತ್ತಾಯಿತು. ಸೊ ಹಳ್ಳಿ ಕೆರೆಗಳನ್ನು ಇಂಪ್ರೂವ್ ಮಾಡಿದ್ರೆ ಅಟ್ಲೀಸ್ಟ್ ವರ್ಷಕ್ಕೆ 2 ಕೆರೆ ಮಾಡೋಣ ಅಂತ ಒಂಥರ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಏನಾದರೂ ಆಗಲಿ ನಾನು 2 ಕೆರೆ ಮಾಡಬೇಕು ಅಂತ ಐ ಹ್ಯಾವ್ ಡಿಸೈಡೆಡ್. ಆಮೇಲೆ ನನಗೆ ಕೆರೆ ಯಾಕೆ ಬತ್ತೋಗುತ್ತೆ ಅನ್ನೋದೊಂದು ಕ್ವಶನ್ ಬಂತು. ಅವತ್ತಿನ ದಿನ ನಾನು ಇವನು ಕೆರೆ ಯಾಕೆ ಬತ್ತೋಗುತ್ತೆ ವರದಾ ಅಂತ ಕೇಳಿದೆ. ಅವಾಗ ಹೇಳಿದೆ, ರಾಜ ಕಾಲುವೆ ಅಂತ ಕಾಲುವೆ ಇರುತ್ತೆ. ಆ ಕಾಲುವೆದು ಮೇಲೆ ಒಂಥರ ಗುಡ್ಡದ್ದು ಆ ಕಡೆಯಿಂದ ಎಲ್ಲ ಬರೋ ನೀರುಗಳು, ಮಳೆ ನೀರುಗಳು ಅದು ಬರೋದಕ್ಕೆ ಅದು ದಾರಿ, ಅದು ರಾಜ ಕಾಲುವೆ ದಾರಿ. ಅದು ಆ ದಾರಿ ಏನಾಗೋಗಿರುತ್ತೆ ಅಂದರೆ ಬಂದಾಗ್ಬಿಟ್ಟಿದ್ರೆ ಕೆರೆಗೆ ನೀರೇ ಬರಲ್ಲ. ಸೊ ಹಾಗಾಗಿ ಕೆರೆಗಳು ಬತ್ತೋಗುತ್ತವೆ. ಆಮೇಲೆ ಒಂದು ರಾಜ ಕಾಲುವೆ ಬಂದು, ಇನ್ನೊಂದು ಇದು ಬಂಡ್ ಲೀಕೇಜು. ಆಮೇಲೆ ಎಲ್ಲದಕ್ಕಿಂತ ಮೇಯ್ನಾಗಿ ಏನಂತ ಹೇಳಿದ್ರೆ ಸ್ಯಾಂಡ್ ಮಾಫಿಯಾ, ಮರಳು ಮಾಫಿಯಾ. ಅದೇನಾಗುತ್ತೆ ಗೊತ್ತಾ, ಹೋಲಾದಾಗ ಹೋಗುತ್ತೆ ಕೆರೆ ನೀರೆಲ್ಲ ಅದರೊಳಗೆ ಹೋಗ್ಬಿಡುತ್ತೆ. ಸೊ ಹಿಂಗೆ ಹೋಗುತ್ತೆ ಕೆರೆ ನೀರುಗಳು. ಮರಳು ಮಾಫಿಯಾ ಇದೆಯಲ್ಲ, ಮರಳು ಮಾಫಿಯಾಯಿಂದ 3/4 ಭಾಗ ಕೆರೆ ಹಾಳಾಗುತ್ತೆ. ಅಲ್ಲ, 50 ಭಾಗ, 30 ಭಾಗ ಇದು ರಾಜ ಕಾಲುವೆಗಳ ಒತ್ತುವರಿ, ಇನ್ನೊಂದು 10 ಭಾಗ ಬಂಡ್ ಲೀಕೇಜು ಇದು ಇದರಿಂದ. ಆಮೇಲೆ ಈಚೆಗೆ ಏನಂದರೆ ಹಳ್ಳಿಗಳಲ್ಲಿ ಪಲ್ಯೂಟೆಡ್ ವಾಟರ್ನ, ಅದೇ ಡ್ರೈನೇಜ್ ವಾಟರ್ನೆಲ್ಲ ಇದಕ್ಕೆ ಬಿಡ್ತಾ ಇದ್ದಾರೆ, ಕೊಳಕನ್ನೆಲ್ಲ ಕೆರೆಗೆ ಬಿಡ್ತಾ ಇದ್ದಾರೆ. ಅದು ಅನ್ಯಾಯ. ಅದಕ್ಕೆ ಏನು ಹೇಳೋಣ, ಅದನ್ನು ಹೇಗೆ ಅದು ಗೌರ್ಮೆಂಟ್ನವರೇ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ಅದು ತೀರಾ ಅನ್ಯಾಯ. ಅದು ಬಿಡ್ತಾ ಇದ್ದಾರೆ. ಮತ್ತು ಇರೋ ನೀರುವೇ ಪಲ್ಯೂಟ್ ಆಗೋಗುತ್ತೆ. ಸೊ ಸೋಮನಹಳ್ಳಿನಲ್ಲೂ ಬಿಡ್ತಾ ಇದ್ದಾರೆ ಇವಾಗಲ್ಲ, ಯಾವುದೋ ಕಾಲದಿಂದ ಬಿಡ್ತಾ ಇದ್ದಾರೆ. STP ರೆಡಿ ಆಗ್ತಾ ಇದೆ. ಮಣ್ಣೆತ್ತುವಾಗ ಲೆವೆಲ್ ತೊಗೊಳ್ಳುವಾಗ ಮಣ್ಣು ಎತ್ತಬೇಕಾಗತ್ತಲ್ಲ, ಆ ಮಣ್ಣನ್ನು ಹೊರಗಡೆ ಸಾಗಿಸೋದು ಇಲ್ಲೀಗಲ್ ಆ್ಯಕ್ಟಿವಿಟಿ. ಅದಾಗಲ್ಲ. ಸೊ ಅದಕ್ಕೇ ನಾವೇನು ಮಾಡಿದ್ವಿ ಅಂದರೆ ಸೆಂಟರಲ್ಲಿ 2 ಐಲ್ಯಾಂಡ್ ಮಾಡಿದ್ವಿ, ಆ ಮಣ್ಣನ್ನು ಒಟ್ಟಿಗೆ ಹಾಕಿ. ಸೊ ಅಲ್ಲೊಂದು ಆಲದ ಮರ ಹಾಕಿದ್ದೀವಿ, ಅದು ಬೆಳೀತಾ ಇದೆ ಅಲ್ವಾ, ಆಲದ ಮರ ಬೆಳೀತಾ. ನೀವು ಈ ಕೆರೆಗೆ ಮಾಡಿರೋ ಕೆಲಸ ಏನು ಅಂದ್ರಮ್ಮ, ಇದನ್ನ ಆಳ ಮಾಡಿದಿರಿ ಮತ್ತು ಇದರ ಏರಿ ಭದ್ರ ಮಾಡಿದಿರಿ, ಏರಿ ದೊಡ್ಡದು ಮಾಡಿದಿರಿ, ಭದ್ರ ಮಾಡಿದಿರಿ, ಮತ್ತು ಇದಕ್ಕೆ ರಾಜಕಾಲುವೆಗೆ ನೀರು. ಆಮೇಲೆ ಇದನ್ನ ಬೇಕು ಅಂತ ಬಿಟ್ಟಿದ್ದೀವಿ. ಯಾಕೆಂದರೆ ಇದರಲ್ಲಿ ಅರ್ಧ ಭಾಗ ಇದೆಯಲ್ಲ, ಫಾರೆಸ್ಟ್ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ. ಅರ್ಧ ಭಾಗ ಮರ ಬೆಳೆಸೋದು, ಇಲ್ಲೂ ಅಷ್ಟೇ ಈ ಭಾಗದಲ್ಲಿ ಮರ ಬೆಳೆಸೋದು ಅಂತ. ಆಮೇಲೆ ಇವಾಗ ಮಳೆ ಬರಲಿ ಅಂತ ಕಾಯ್ತಾ ಇದ್ದೀನಿ. ಆಮೇಲೆ ಇದನ್ನು ನಾನಿಲ್ಲಿ ಬರೀ ನಡ್ಕೊಂಡು ಹೋಗೋ ಜಾಗ ಮಾತ್ರ ಬಿಡ್ತೀನಿ ಇಲ್ಲಿ. ಸೊ ಈ ಕಡೆಯಿಂದ ಅಥವಾ ಈ ಕಡೆಯಿಂದ ಮಧ್ಯದಿಂದ ನಡ್ಕೊಂಡು ಹೋಗಕ್ಕೆ ಮಾತ್ರ ಜಾಗ ಬಿಡ್ತೀನಿ. ಯಾಕೆಂದರೆ ಯಾವ ವೆಹಿಕಲ್ ಹೋಗೋಕ್ಕೂ ಬಿಡಲ್ಲ. ನಾನೇನಾದ್ರು ವೆಹಿಕಲ್ ಹೋಗೋ ಅಂಥ ಜಾಗ ಬಿಟ್ಟೆ ಅಂದರೆ ಈ ಥರ ಅಗೇನ್ ಬರ್ತಾರೆ, ಮರಳು ದಂಧೆ ಇದು ಮಾಡ್ತಾರೆ. ಸೊ ಈ ಕಡೆ ಫುಲ್ಲು ಹಣ್ಣಿನ ಗಿಡಗಳು ಒಂದಲ್ಲ, ಹಲಸಿನ ಮರ, ಅದು ಇದು ಎಲ್ಲ ಫುಲ್ ಫಾರೆಸ್ಟ್. ಜಸ್ಟ್ ಇಮ್ಯಾಜಿನ್, ಈ ಜಾಗ ಫುಲ್ ಫಾರೆಸ್ಟ್ ಆಗುತ್ತೆ. ಸೊ ಆ ಜಾಗ ಫುಲ್ ಫಾರೆಸ್ಟ್ ಆಗುತ್ತೆ ಫ್ಯೂಚರ್ ಪ್ಲ್ಯಾನಲ್ಲಿ. ಆಮೇಲೆ ಏನಾಗುತ್ತೆ ಅಂದರೆ ಇಲ್ಲಿ ದೇವ್ರ ತೊಳೆಯಕ್ಕೆ ಬರ್ತಾರೆ ಹಳ್ಳಿಯವರೆಲ್ಲ, ದೇವ್ರಿಗೆ ನೀರಿಗೆ ಅಂತ. ಅವಾಗ ಅವ್ರಿಗೆ ಹೋಗೋಕೆ ಓಡಾಡೋಕ್ಕೊಂದು 6 ಅಡಿ, ಟ್ರ್ಯಾಕ್ಟ್ರಲ್ಲ ಅಷ್ಟೇ ಒಂದು 4 ಅಡಿ 5 ಅಡಿ ನಾನು ಹೇಳ್ಬಿಟ್ಟಿದ್ದೀನಿ ವೆಂಕಟೇಶ್ಗೆ. ಅದಕ್ಕಿಂತ ಜಾಸ್ತಿ ಜಾಗ ಮಾತ್ರ ಖಂಡಿತ ಬಿಡೋಕ್ಕೆ ಹೋಗೋದು ಬೇಡ ಅಂತ. ಸೊ ಬಿಟ್ಟರೆ ದರಿದ್ರ ಜನಗಳು ಬರ್ತಾರೆ, ಮರಳು ದಂಧೆ ಶುರು ಮಾಡ್ಕೋತಾರೆ, ಎಲ್ಲ ಮಾಡ್ತಾರೆ. ಸೊ ಇದು ಫಾರೆಸ್ಟೇಷನ್ಗೋಸ್ಕರ ಬಿಟ್ಟಿರೋದು. ಆಮೇಲೆ ಇದು ಇವಾಗ ನೀರು ಇಲ್ಲಿ ತನಕ ಬರುತ್ತೆ.
ಇಲ್ಲಿ ಗಂಟೆ ಬರುತ್ತೆ ಮೇಡಮ್. ಹಾಂ, ಇಲ್ಲಿ ತನಕನೂ ಬಂದ್ಬಿಡುತ್ತೆ ನೀರು. ಮಿಕ್ಕಿದ ಹೊರಗೆ ಹೋಗುತ್ತೆ. ಕೋಡಿಯಲ್ಲಿ ಇದಕ್ಕೆ ಸುವರ್ಣಮುಖಿಗೆ ಹೋಗುತ್ತೆ ತೊರೆ. ಸೊ ಸುವರ್ಣಮುಖಿ ಇದ್ರದ್ದು ಇವಾಗ ಇಲ್ಲಿ ಬಂಡೆ 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 ಈಗ ಇಲ್ಲೊಂದು ಬಂಡೆ ಇದೆಯಲ್ಲ, ಅದೇ ಥರ ಬಂಡೆ. ನಾ ಅದಕ್ಕೂ ಹೇಳಿದ್ದೀನಿ, ಆ ಬಂಡೆ ಮೇಲೆ ಒಂದೇನಾದ್ರು ಕಬ್ಬಣದ ಇದನ್ನ ನಾವು ಇದು ಮಾಡೋಣ. ಸೊ ಇಲ್ಲಿ ಬಂಡೆ ಇದೆ ಅಂತ ಸ್ವಿಮ್ ಮಾಡೋರ್ಗೆ ಗೊತ್ತಾಗಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ, ಸ್ವಿಮ್ ಮಾಡ್ಕೊಂಬಂದು ಯಾರು ತಲೆ ತೆಗೆಸ್ಕೊಂಡ್ರೆ ಇಲ್ಲಿಂದ ಕಂಪ್ಲೀಟು 3 ಲೈನು ಎಲೆಕ್ಟ್ರಿಕಲ್ ಪೋಲ್ಸ್ ಇತ್ತು. ಸೊ ಅದೊಂದು ದೊಡ್ಡ ಅದ್ಭುತ ಸಾಧನೆ ನಂದು. ಅಂದರೆ ಸರ್ಕಾರಗಳು ಅಥವಾ ಇಲಾಖೆಗಳು ಬೇಗ ಸ್ಪಂದಿಸಲ್ಲ. ಬೇಗೇನು ಸ್ಪಂದಿಸೋದೇ ಇಲ್ಲ, ಸ್ಪಂದಿಸೋದೇ ಇಲ್ಲ. ಆ ಮರಳು ಹೆಂಗೆ ಉತ್ಪತ್ತಿ ಆಗುತ್ತೆ ಅಂದರೆ, ಅಲ್ಲಿಂದ ನೀರು ಬರುತ್ತಲ್ಲ, ಅಲ್ಲಿಂದ ನೀರು ಬಂದು ಜಾಲಿಸಿ ಈ ಥರ ಮರಳಾಗುತ್ತೆ. ಇದು ಮರಳಾಗುತ್ತೆ. ಈಗಿಲ್ಲ ಬಿಡಿ, ಈಗ ಎಲ್ಲ ಎಮ್ಸ್ಯಾಂಡ್ ಬಂದ್ಬಿಟ್ಟಿದೆ, ಎಮ್ಸ್ಯಾಂಡ್ ಪಿ ಸ್ಯಾಂಡ್ ಬಂದ್ಬಿಟ್ಟಿದೆ. ಈಗ ಯಾವ್ದು ಮರಳಿಗಿಲ್ಲ, ಯಾವ್ದು ಇಲ್ಲ. ಎತ್ತಿದ್ರೆ ಅರೆಸ್ಟ್ ಮಾಡ್ತಾರೆ, ವಿಗರಸ್ ಇಂಪ್ರಿಸನ್ಮೆಂಟ್. ಈಗ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ. ಫಸ್ಟ್ ಬರೀ ಇದೆ ಮರಳು. ಆಮೇಲೆ ಹೆಂಗ್ ಗೊತ್ತಾ, ಮರಳು 5 ಅಡಿ ಕೆಳಗಡೆ ಇದಾಗಬೇಕು, ಡಿಗ್ ಮಾಡಬೇಕು. ಅವಾಗ ಡಿಗ್ ಮಾಡಿದಾಗ ಅಲ್ಲಿ ಸಿಗುತ್ತೆ ಮರಳು. ಸೊ ಅದಕ್ಕೆ ಏನು ಮಾಡ್ತಾರೆ, ಮುಖಾಮುಖಿ ನೋಡ್ದೇನೆ ಪಾಪ ತೋಡಿ ಎಲ್ಲ ಹಾಳು ಮಾಡಕ್ಕೆ ಬಿಡ್ತಾರೆ. ಇದು ನಮ್ಮ ಇವಾಗ ಬಂದಿದ್ದು ಮಳೆದು ನೀರಿದು. 2 ದಿವಸ ಬಂತಲ್ಲ. ಸೊ ಕಾಯ್ತಾ ಇದ್ದೀನಿ ನಾನು ಮಳೆಗೆ. ನಾನು ಯಾವಾಗಲೂ ಸೋಮನಹಳ್ಳಿ ಕೆರೆ ಡೆವಲಪ್ ಮಾಡಾದ್ಮೇಲೆ ವರ್ಧನ್ ಕೇಳೋದು ಬೆಳಗ್ಗೆದು, ವರ್ಧ ಮೋಡ ಇದೆಯೇನೋ ಅಂತ. ಇವನೇ ಇದನ್ನು ಸಾಕ್ಷಿ. ಅದಕ್ಕೆ ಇಲ್ಲ ಮೇಡಮ್, ಅಲ್ಲಿ ಫುಲ್ ಆಕಾಶ ನೀರು ಬಂತ ಅನ್ನೋದು. ಒಂದಿನ ಮಳೆ ಬಂತು ಅಂದ, ಆಮೇಲೆ ಕೆರೆ ತುಂಬ್ತಾ ಅಂದ. ಅದಕ್ಕೆ ಇಲ್ಲ ಮೇಡಮ್, ಬಟ್ಟೆ ಒದ್ದಾಗ ಅಷ್ಟು ಮಾತ್ರ ಬಂತು. ಇಲ್ಲ ವರ್ಧ, ನಿಮ್ಮ ಊರಿಗೆ ಮಳೆ ಯಾವಾಗ ಬರುತ್ತೆ ಅಂತ. ಆಮೇಲೆ ಒಂದಿನ ರಾಜ ಕಾಲುವೆ ಎಲ್ಲ ಕ್ಲೀನ್ ಮಾಡಿಸಾದ್ಮೇಲೆ ಒಂದಿನ ಬೆಳಗ್ಗೆ ಫೋನ್ ಬಂತು, 5 ಗಂಟೆಗೆ ಮಾಡ್ದ. ಮೇಡಮ್ ಬನ್ನಿ ಮೇಡಮ್, ತುಂಬಿ ಬರ್ತಾ ಇದೆ, ರಾಜ ಕಾಲುವೆಯಿಂದ ನೀರು ತುಂಬಿ ಉಕ್ಕಿ ಬರ್ತಾ ಇದೆ. ಎಷ್ಟು ಖುಷಿ ಆಯಿತು ಅಂದರೆ ಅವತ್ತು ದಿನ. ಫೋಟೋಸ್ ಎಲ್ಲ ಇದೆ. ಈಗ ಸೋಮನಹಳ್ಳಿ ಕೆರೆ ತುಂಬಿದೆಯಾ? ಈಗ ಖಾಲಿ ಆಗಿದೆ ಸರ್, ಬೇಸಿಗೆ ಖಾಲಿ ಆಗುತ್ತೆ. ತಿರ್ಗಾ ಮಳೆಗಾಲಕ್ಕೆ ತುಂಬ್ಕೋತೆ. ಸರ್ಕಾರದವರ ರೆಸ್ಪಾಂಡೇ ಮಾಡಲ್ಲ, ಅವರೆಲ್ಲಿ ರೆಸ್ಪಾಂಡ್ ಮಾಡ್ತಾರೆ? ನಾನು ಎಲೆಕ್ಟ್ರಿಕಲ್ ರೆಸ್ಪಾಂಡೇ ಮಾಡಲ್ಲ. ನನ್ನ ಮಕ್ಳ ಹತ್ರ ಅಷ್ಟು ಲಕ್ಷ ಕೋಟಿ ದುಡ್ಡು ತಗೋತಾರೆ. ನಾ ರಿಕ್ವೆಸ್ಟ್ ಮಾಡಿದ್ರೆ ನಮ್ಗೆ ಇದೊಂದು ಪೋಲ್ ಒಂದು ತೆಗೆಸ್ಕೊಡ್ರಪ್ಪ, ಇದ್ರದ್ದು ಎಲೆಕ್ಟ್ರಿಕಲ್ ಪೋಲ್ ಅಂದರೆ ಯಾರ್ಯಾರೋ ಮಿನಿಸ್ಟ್ರು ನನ್ನ ಮಗನ ಕ್ಲೋಸ್ ಇರೋರು, ಓಕೆ, ಅವ್ರಿಗೆ ಯಾರು ಗಮನನೇ ಕೊಡಲಿಲ್ಲ. ನಾನು ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡೆ ಗೊತ್ತಾ, ಗಮನ ಕೊಡಲಿ. ಆಮೇಲೆ ನಾನು ಇದರಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಐ ಹ್ಯಾವ್ ಮೇಡ್ ಅನ್ ಆರ್ಟಿಕಲ್, ಈ ಥರ ಓಕೆ, ಈ ಥರ ಇದೆ, ಎಷ್ಟು ಡೇಂಜರಸ್ ಇದು ಹಳ್ಳಿಯವರಿಗೆ, ಡೇಂಜರಸ್ ಅಂತ ಹಾಗೆ ಹೇಳಿದ್ದಕ್ಕೆ ಅವ್ರೇನು ಮಾಡಿದ್ರು, ಒಂದು 500 ಕಾಲ್ ಮಾಡಿರ್ಬೋದು ನಾನು ಕುಮಾರ್ ಅವರಿಗೆ, ಎಕ್ಸಿಕ್ಯೂಟಿವ್ ಇವರು ಕುಮಾರ್ ನಾಯ್ಕ್. ಆಮೇಲೆ ಅವರು ಈ ಮರಗಳು ತೆಗಿಬೇಕು. ಇದು ಇಲ್ಲ, ಅದು ತಬ್ಬುಬಿಯಾ. ಇಟ್ಸ್ ನಾಟ್ ಗುಡ್. ಅಂದ್ರೆ ಮೇಡಮ್, ಮರಗಳು ಹಾಕ್ಬೇಕಾದ್ರೆ ನೇಟಿವ್ ಸ್ಪೀಸೀಸ್ ಹಾಕ್ಬೇಕಾ? ನೇಟಿವ್ ಸ್ಪೀಸೀಸ್ ಹಾಕಬೇಕು, ಇದೆಲ್ಲ ಹಾಕ್ಬಾರ್ದು. ಸರ್ಕಾರಗಳು ಹಾಕ್ಸುತ್ತೆ ಕೆಲವು ಕಡೆ, ಎಲ್ಲೂ ಹಾಕ್ಬಾರ್ದು, ಹಾಕ್ತಾ ಇದ್ದಾರೆ. ಸಿ ಇಟ್ ಇಸ್ ಆಲ್ ಬಯೋಡೈವರ್ಸಿಟಿ ಹಾಳು ಮಾಡ್ತಾ ಇದೆ. ನನ್ನ ಜೀವನದ ಒಂದು ಅದ್ಭುತ ಇದು ಎಪಿಸೋಡ್ ಇದು. ಇಲ್ಲಿ ಅರಳಿ ಮರ, ಇದು ಆಲದ ಮರ, ಅರಳಿ ಮರ ಜೊತೆಗೆ ಸೇರ್ಕೊಂಡಿದೆ. ನೋಡಿ, ಎಲ್ಲಾದ್ರೂ ನೋಡಿದ್ದೀರಾ? ಆಲದ ಮರ ಅರಳಿ ಮರ ಪಕ್ಕನೇ ಇದೆ. ಸೇರ್ಕೊಂಡಿದೆ, ಸುಪುಷ್ಟವಾಗಿ ಬಂದಿದೆ, ಮಾಡ್ತಾ ಇದೆ. ಇದೊಂದು 500 ವರ್ಷ ಹಳೆ ಮರ. ಸೊ ಈ ಮರ ಏನಾಗಿತ್ತಂತ ಹೇಳಿದ್ರೆ, ಕೆಳಗಡೆ ಆ ಲೆವೆಲಲ್ಲಿ ಫುಲ್ಲು ದೊಗರು, ಇದು ಸ್ಯಾಂಡ್ ಮಾಫಿಯಾನವರು ಫುಲ್ ಕೊರೆದು ಬಿಟ್ಟಿದ್ರು. ಅಲ್ಲಿ ತೋರಿಸ್ತೀನಿ ಆ ಕಡೆ ಹೆಂಗೆ ಬಂದಿದೆ ನೋಡಿ, ಅರಳಿ ಮರ, ಆಲದ ಮರ. ಅದು ಆಲದ ಮರದ ಕೊಂಬೆ, ಇದು ಅರಳಿ ಮರದ ಕೊಂಬೆ. ಇದು ವೆಂಕಟೇಶ್ ಹೇಳ್ತಾರೆ ಇದ್ರದ್ದು ಕತೆ. ಇದೇನು ಗೊತ್ತಾ, ಇವಾಗ ಇಲ್ಲಿ ಲೆವೆಲ್ ಕಾಣಿಸ್ತಿದೆಯಲ್ಲ, ಈ ಲೆವೆಲ್ಲು ಆ್ಯಕ್ಚುಲಿ ಇದಿಷ್ಟು ನಾವು ಆ್ಯಡೆಡ್ ಸಾಯಿಲ್ ಎಕ್ಸ್ಟ್ರಾ ಹಾಕಿರೋದು ಇದಕ್ಕೆ, ಮಣ್ಣು. ಈ ಮಣ್ಣು ಇದೆಲ್ಲ ಫುಲ್ಲು ಆ ಲೆವೆಲಲ್ಲಿ ಇತ್ತು. ಇದು ಹಾಗೆ ಡೌನ್ ಲೆವೆಲ್ ಇದೆಯಲ್ಲ, ಆ ಲೆವೆಲಲ್ಲಿ ಇತ್ತು. ಅಲ್ಲಿ ನೋಡಿ, ಇವಾಗ ಇದ್ರದ್ದು ಆಳ ತೋರಿಸಿ ಎಷ್ಟಿದೆ. ಒಂದು 40 ಅಡಿ ಇಲ್ವಾ, ಇದು 35 ಅಡಿ ಇದೆ. 30 ಅಡಿ ಇದೆ. ಸೊ ಇಷ್ಟು 30 ಅಡಿ ಮಣ್ಣನ್ನು ನಾವು ಫಿಲ್ ಮಾಡಿದ್ದೀವಿ. ಫಿಲ್ ಮಾಡಿ ಇದ್ರ ಬುಡ ಇದೆಯಲ್ಲ ಕೆಳಗಡೆ ಫುಲ್ ಇನ್ನೇನು ಬಿದ್ದು ಹೋಗುತ್ತೆ ಅನ್ನೋ ಥರ ಇತ್ತು.
ಸೊ ಇದು ನಾನು ಫುಲ್ಲು ಇದೆಲ್ಲ ಒಣಗೋಗಿತ್ತು, ಎಲ್ಲ ಎಲೆಗಳೆಲ್ಲ ಒಣಗೋಗಿತ್ತು. ಇನ್ನೇನು ಈ ಮರ ಹೋಯಿತು ಅನ್ನೋ ಥರ ಸ್ಥಿತಿಲಿತ್ತು. ನಾವು ಬಂದ ಮೇಲೆ ಇದಕ್ಕೆ ಮಣ್ಣು ಹಾಕಿ ಇದನ್ನು ನಾವು ಈ ಥರ ಇಷ್ಟಗ್ಲಕ್ಕೂ ಮಣ್ಣು ಹಾಕ್ಬಿಟ್ವಲ್ಲ. ಸೊ ಇವಾಗ ಏನು ಹಣ್ಣುಗಳು ಬಿಟ್ಟು ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ, ಇದು ಎಷ್ಟು ವಿಶಾಲವಾಗಿದೆ ನೋಡಿ. ಮತ್ತೆ ವಾಪಸ್ ಜೀವ ಬಂದಿದೆ, ಅದಕ್ಕೆ ಜೀವ ಬಂದ್ಬಿಡ್ತು. ಸೊ ಇದನ್ನು ಉಳಿಸಿದ ಪುಣ್ಯ ನನಗೆ. ಬೇಕಾದಷ್ಟು ಪಕ್ಷಿಗಳು ಸಂಜೆ ಹೊತ್ತು ನೋಡ್ಬೇಕು ನೀವು, ಬೇಕಾದಷ್ಟು ಪಕ್ಷಿಗಳು ಜೀವನ ಮಾಡ್ತಾ ಇವೆ ಇದರಲ್ಲಿ, ಈ ಮರದಲ್ಲಿ. ಆಮೇಲೆ ಮೋರ್ ದ್ಯಾನ್ ದಟ್ ಇದ್ರ ಕೆಳಗಡೆ ನಾವು ಒಂದು 10 ಮಿನಿಟ್ಸ್ ಇದ್ರೂ ಇದ್ರ ಕೆಳಗಡೆ ಅದಷ್ಟು ಒಂಥರ ಸುತ್ತ ಬಾಂಡಿಂಗ್, ಒಂದು ಕೆಮಿಕಲ್ ಬಾಂಡಿಂಗ್ ಇರುತ್ತೆ. ಇದು ಅದಕ್ಕೇ ಪ್ರದಕ್ಷಿಣೆ ಹಾಕೋದು. ಅಶ್ವತ್ಥ ಮರಕ್ಕೆ, ಅರಳಿ ಆಲದ ಮರಕ್ಕೆ ಪ್ರದಕ್ಷಿಣೆ ಹಾಕ್ತಾರಲ್ಲ, ಪ್ರದಕ್ಷಿಣೆ ಹಾಕೋದೇ ಅದು ಆ ಉದ್ದೇಶಕ್ಕೆ. ಅದ್ರ ಒಳಗಡೆ ಇದರಲ್ಲಿ ಸುತ್ತ ನಾವೀಗ ಇಲ್ಲಿ ನಿಂತ್ಕೊಂಡಿದ್ದೀವಿ, ನಮ್ಗೆ ಅದ್ರದ್ದು ಬೆನಿಫಿಟ್ ಸಿಗ್ತಾ ಇರುತ್ತೆ. ಶುದ್ಧ ಗಾಳಿ, ಶುದ್ಧ ಗಾಳಿ ಎಲ್ಲ ಒಂದು ಕೆಮಿಕಲ್ ಅದೇನೋ ಒಂದು ಬಾಂಡ್ ಇರುತ್ತಂತೆ ಇದ್ರ ಸುತ್ತ. ಸೊ ಅದು ನಮಗೆ ಎಷ್ಟೋ ಕಾಯಿಲೆಗಳಿಗೆ ಇಟ್ ಹೆಲ್ಪ್ಸ್ ಅಂತ ಹೇಳ್ತಾರೆ. ಸೊ ನಾವು ಇವಾಗ ಯಾರು ಬೇಕಾದ್ರೂ ಬರ್ಬೋದು, ಇಲ್ಲಿ ಬಂದು ಇಲ್ಲಿ ಪ್ರದಕ್ಷಿಣೆ ಮಾಡ್ಬೋದು, ಇದು ಮಾಡ್ಬೋದು. ಇಲ್ಲಿಗೆ ಇನ್ನೊಂದು ಸ್ವಲ್ಪ ನೀವು ಬೇವಿನ ಗಿಡಗಳು ಹಾಕೋಣ ಅಂತ ಪ್ಲ್ಯಾನಿಂಗ್. ಆ್ಯಕ್ಚುಲಿ ಇಲ್ಲ, ಜಾಸ್ತಿ ಬೇವಿನ ಮರ ಹಾಕೋಣ ಇಲ್ಲಿ ಅಂತ. ಆಮೇಲೆ ಇಲ್ಲಿ ಇದು ಅದೇ ಇದು ಪೂಜಾ ಸ್ಥಳ ಅಂತ ನಂಗೆ ಯಾರೋ ಮೊನ್ನೆ ಹೇಳಿದ್ರು. ಆ್ಯಕ್ಚುಲಿ ದೇವರ ವಾಸ ಇರುತ್ತೆ ಇಲ್ಲಿ ಅಂತ. ಸೊ ಐ ಆಮ್ ಥಿಂಕಿಂಗ್ ಆಫ್ ಡೂಯಿಂಗ್, ಯಾರು ಕರೆಕ್ಟಾಗಿ ಶಾಸ್ತ್ರ ಕೇಳಿಬಿಟ್ಟು ಸೊ ಏನಾದರೂ ಒಂದು ಸಣ್ಣದಾಗಿ ಒಂದು ದೇವಸ್ಥಾನ ಏನಾದರೂ ಮಾಡೋದಾದರೆ ಮಾಡೋಣ ಅಂತಲೂ ಐ ಆಮ್ ಪ್ಲ್ಯಾನಿಂಗ್. ದೇವಸ್ಥಾನ ಅಂತಿದ್ದಾಗೆ ಜನಗಳು ಬರೋಕ್ಕೆ ಶುರು ಮಾಡ್ತಾರೆ. ಜನಗಳು ಬರೋಕ್ಕೆ ಶುರು ಮಾಡಿ ಪ್ಲಾಸ್ಟಿಕ್ ಬಿಸಾಕೋಕ್ಕೆ ಶುರು ಮಾಡ್ತಾರೆ, ಆ ಬಾಟ್ಲ್ಗಳು ಬಿಸಾಕ್ತಾರೆ, ಪೇಪರು ಇದ್ರದ್ದು ಪಾಪ್ಕಾರ್ನ್ ಪ್ಯಾಕೆಟ್ ಬಿಸಾಕ್ತಾರೆ, ಅದು ಬಿಸಾಕ್ತಾರೆ. ಬಟ್ ಆದರೆ ಇಲ್ಲಿ ವೆಂಕಟೇಶು ಶ್ರೀನಿವಾಸ್ ಎಲ್ಲ ಬಿಡಲ್ಲ ನನ್ನ ಪ್ರಕಾರ. ಇಲ್ಲಿ ಯಾರಿಗೂ ನಾವು ಇವ್ರುಗಳು ಇಲ್ಲಿ ಪಂಚಾಯತಿಯವರು ಸ್ಪೆಷಲಿ ಇವಾಗ ಮಂಜುನಾಥ್ ಅಲ್ವಾ, ಮಂಜುನಾಥ್ ಬಿಡಲ್ಲ. ಏನಂತ ಹೇಳಿದ್ರೆ ಲೈಕ್ ವೆಂಕಟೇಶ ಮಂಜುನಾಥ್ ಇಬ್ಬರು ವೆಂಕಟೇಶ್ವರ ಸ್ವಾಮಿದೇ ಹೆಸರು. ಆಮೇಲೆ ಬಿಡಲ್ಲ. ಅದಕ್ಕೆ ನನ್ನ ಪ್ರಕಾರ ಇವ್ರುಗಳು ಬಿಡಲ್ಲ. ಮತ್ತು ನಾನು ಯಂಗ್ಸ್ಟರ್ಸ್ನೆಲ್ಲ ಎತ್ಕಟ್ಟೋಣ ಅಂತ ಒಂದು ಪ್ಲ್ಯಾನ್ ಇದೆ ನನಗೆ. ಸೊ ಇಲ್ಲಿ ಹಳ್ಳಿ ಯಂಗ್ಸ್ಟರ್ಸ್ಗೆ ಅವ್ರಿಗೆ ಆ್ಯಕ್ಚುಲಿ ಪಾಪ ತಿಳುವಳಿಕೆ ಇರಲ್ಲ. ಅವ್ರು ಕರೆದು ಬಿಟ್ಟು, ನೋಡಪ್ಪ ನಿಮ್ಮ ತಾತ ಮುತ್ತಾತ ಎಲ್ಲ ಈ ಥರ ಹಣ್ಣಿನ ಮರಗಳು ಹಾಕಿದ್ದಿದ್ರೆ ನೀವೆಲ್ಲ ಇವತ್ತು ದಿನ ಯಥೇಚ್ಛವಾಗಿ ಹಣ್ಣು ತಿನ್ಬೋದಾಗಿತ್ತು. ಅಟ್ಲೀಸ್ಟ್ ನಾವುಗಳು ಹಾಕೋಣ ಇವಾಗ. ನೆಕ್ಸ್ಟ್ ನಿಮ್ಮ ಇವ್ರುಗಳು ನಿಮ್ಮನ್ನೆಲ್ಲ ಹೊಗಳ್ತಾರೆ, ಇವಾಗ ನಿಮ್ಮ ಥರ ಬೈಯಲ್ಲ, ನಮ್ಮ ತಾತ ಏನೂ ಮಾಡಲಿಲ್ಲ, ತಾತ ಏನೂ ಮಾಡಲಿಲ್ಲ ಅಂತ. ಆಮೇಲೆ ಇದು ಪಾಪ ಮರಳ ಮಾಫಿಯಾಗೆ ಇದೊಂದು ಶಿಕಾರಿಯಾಗಿ ಹೋಗಿತ್ತಿದ್ರದ್ದು. 500 ವರ್ಷ ಬೆಳೆದಿರೋ ಮರ ಹಾಳು ಮಾಡಕ್ಕೆ ಒಂದು ನಿಮಿಷ ಸಾಕು. ಬೆಳೆಸಕ್ಕೆ ಒಂದಿನ ರಾತ್ರಿ ಇಲ್ಲೊಂದು 1000 ಲೋಡ್ ಮಣ್ಣನ್ನು ಶಿಫ್ಟ್ ಮಾಡಿದ್ರು ಅಂದ್ರೆ ಮುಗೀತು. ಅದ್ರ ಬುಡ ಬಿಟ್ಕೊಳ್ಳುತ್ತೆ, ಸಡಿಲಾಗುತ್ತೆ, ಅದು ಸತ್ತೋಗುತ್ತೆ ಅಷ್ಟೇ. ಸೊ ಇವಾಗ 500 ವರ್ಷ ಬೇಕದು. 500 ವರ್ಷ ಶುದ್ಧವಾದ ಗಾಳಿ ಇಷ್ಟು ನೋಡಿ, ನಾವು ತಂಪಾಗಿ ನಿಂತಿದ್ದೀವಿ, ಒಂದು ಒಳ್ಳೆ ಕೆಮಿಕಲ್ ರಿಯಾಕ್ಷನ್ ನಮಗೆ ನಮ್ಮದು ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತ ಮರ ಇದು. ಬೆಳೆಯಕ್ಕೆ 500 ವರ್ಷ, ಅದಕ್ಕೆ ಹಾಳು ಮಾಡಕ್ಕೆ ಒಂದಿನ ಸಾಕು. ಅದಕ್ಕೇನೆ ನಾ ಹೇಳೋದು, ಜನ ಎಚ್ಚೆತ್ಕೋಬೇಕು. ಪ್ರತಿಯೊಂದು ಹಳ್ಳಿಗಳಲ್ಲೂ ನಾ ಹೇಳೋದು, ಸಿಟಿನಲ್ಲಿ ನಾವು ಮಾಡೋಕ್ಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಸಿಟಿನಲ್ಲಿ ನಾನು ಅದು ಹೇಳಿದೆ ಅಲ್ಲ, ಒಂಥರ ಮಾಫಿಯಾ ಇದು ಪೊಲಿಟಿಕಲ್ ಇನ್ಫ್ಲೂಯೆನ್ಸಸ್ಸು ಅದು ಇದು ಎಲ್ಲ. ಹಳ್ಳಿಗಳೇನಾಗುತ್ತೆ ಅಂತಲ್ಲ, ಒಂಥರ ಐಲ್ಯಾಂಡ್ ಥರ. ಈ ಹಳ್ಳಿನಲ್ಲಿ ಇದೆ, ಇವ್ರ ಪರಿಧಿನಲ್ಲಿ ಇಷ್ಟು ಜಾಗ ಇದೆ. ಸೊ ಇಷ್ಟು ಜಾಗದಲ್ಲಿ ಏನೇ ಅನ್ಯಾಯ ಆದರೂ ಪಟ್ಟಂದು ಗೊತ್ತಾಗುತ್ತೆ. ಸೊ ಇವಾಗ ಹಳ್ಳಿಯವ್ರಿಗೆ, ಈ ಹಳ್ಳಿಲಿ ಈಗ ಯಂಗ್ಸ್ಟರ್ಸ್ ಬೆಳೀತಾ ಇದ್ದಾರಲ್ಲ, ಅವ್ರಿಗೆಲ್ಲ ತಿಳಿಸಿ ಹೇಳಬೇಕು, ನಿಮ್ಮ ಹಳ್ಳಿನಲ್ಲಿ ಅನ್ಯಾಯ ಆಗಕ್ಕೆ ಬಿಡಬೇಡಿ. ನೀವು ಬೆಂಗಳೂರಿಗೆ ಬಂದು ಅನ್ಯಾಯ ಪ್ರತಿಭಟನೆ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಅವ್ರು ಯಾರೋ ಇನ್ಫ್ಲೂಯೆನ್ಷಿಯಲ್ ಇವರು ನಿಮ್ಮನ್ನು ವಿನಾಕಾರಣ ನಿಮ್ಮ ಪೊಲೀಸ್ಗೆ ಹಾಕ್ಬಿಡ್ತಾರೆ, ಅದು ಮಾಡಿಬಿಡ್ತಾರೆ. ಇಲ್ಲಿ ಅವನಿಗೆ ಬರೋಕ್ಕೆ ಧೈರ್ಯ ಇದೆ. ಈ ಹಳ್ಳಿ ಒಳಗಡೆ ನಮ್ಮೂರು ನಿಮ್ಮೂರು ಯಾರು ಸುಮ್ಮನೆ ಬಂದು ನಿಮ್ಮನ್ನು ಯಾರು ಟಚ್ ಮಾಡೋಕ್ಕೆ ಸಾಧ್ಯ? ಎಂಥ ಹೈ ಇನ್ಫ್ಲೂಯೆನ್ಷಿಯಲ್ಲಿರೋರ್ಗೆ ಯಾರು ಬಂದು ಟಚ್ ಮಾಡೋಕ್ಕಾಗಲ್ಲ. ನೀವೆಲ್ಲ ಒಟ್ಟಾದರೆ, ಹಳ್ಳಿಯವರೆಲ್ಲ ಒಟ್ಟಾಗಬೇಕು. ಲೈಕ್ ಒಟ್ಟಾಗಬೇಕು. ಮಕ್ಳುಗಳನ್ನು ನಾವು ವಿ ಹ್ಯಾವ್ ಟು ಮೇಕ್ ದೆಮ್ ಮೋಟಿವೇಟ್ ಮಾಡಬೇಕು. ಸೊ ನಾನು ಒಬ್ಬಳೇ ಎಷ್ಟು ಹಳ್ಳಿ ಮಾಡಲಿ, ನನ್ನ ಥರದವ್ರು 1000 ಜನ, ಒಂದು 1,00,000 ಜನ ಹುಟ್ಕೊಂಡ್ರೆ ನಾನು ಹೇಳ್ತೀನಿ ಕಂಪ್ಲೀಟ್ ನಮ್ಮ ಹಳ್ಳಿಗಳಿಗೆ ಉದ್ಧಾರ ಮಾಡಿಬಿಡ್ಬೋದು. ಹಳ್ಳಿ ಎಜುಕೇಷನ್ ಉದ್ಧಾರ ಮಾಡ್ಬೋದು, ಹಳ್ಳಿ ಪರಿಸರ ಉದ್ಧಾರ ಮಾಡ್ಬೋದು, ಹಳ್ಳಿಯವ್ರ ಹೆಣ್ಮಕ್ಳುಗಳಿಗೆ ಉದ್ಯೋಗಗಳ ಕಲ್ಪನೆ ಮಾಡ್ಕೊಡ್ಬೋದು. ಅವ್ರಿಗೆ ರಾಂಗ್ ಎಲ್ಲ ಇಂಪ್ರೆಷನ್ಸ್ ಇರುತ್ತಲ್ಲ, ಸಿಟಿನಲ್ಲಿರೋರೇನೋ ಭಾಳ ಮಜವಾಗಿದ್ದಾರೆ, ಸಿಟಿನಲ್ಲಿರೋರೇನೋ ಭಾಳ ಏನೋ ಮಾಡಿಬಿಡ್ತಿದ್ದಾರೆ, ಅದನ್ನೆಲ್ಲ ತೆಗೆದು ಹಾಕಿಸ್ಬೇಕು ಅವ್ರ ಮೈಂಡಿಂದ. ಹಳ್ಳಿ ಜನಗಳ ಹತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಹಾಗೆ ಅಂದ್ಕೊಂಡು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಮಾಡ್ಕೊಂಡು ಇದು ಮಾಡ್ತಾರೆ. ನನ್ನ ಉದ್ದೇಶ ಏನಂದರೆ ಹಳ್ಳಿಯಲ್ಲಿರೋರು ಪ್ರತಿಯೊಬ್ಬರು ಇಂಗ್ಲೀಷ್ ಮಾತಾಡೋ ಥರ ಆಗಬೇಕು. ಕನ್ನಡ ನಮ್ಮ ಭಾಷೆ, ನನಗೂ ಗೊತ್ತು, ನಾನು ಎಷ್ಟು ಸ್ವಚ್ಛ ಕನ್ನಡ ಮಾತಾಡ್ತೀನಿ, ಎಲ್ಲರೂ ಹೊಗಳ್ತಾ ಇದ್ದಾರೆ ನನ್ನ ಸ್ವಚ್ಛ ಕನ್ನಡ.
ಕನ್ನಡ ನಮ್ಮ ಭಾಷೆ. ಬಟ್ ಇಂಗ್ಲೀಷ್ ಏನಾಗುತ್ತೆ ಅಂದರೆ, ಇಂಗ್ಲೀಷ್ ಬರೋದ್ರಿಂದ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹಳ್ಳಿ ಮಕ್ಳುಗಳು ಸ್ಪೆಷಲಿ ನಾನು ಹೇಳ್ತಾ ಇರೋದು, ಎಲ್ಲೋ ಒಂದು ಬಂದರು, ಏನೋ ಒಂದು ಉದ್ಯೋಗಕ್ಕೆ ಎಲ್ಲೋ ಫಾರಿನ್ಗೆ ಹೋದರು, ಇಂಗ್ಲೀಷ್ ಬರ್ತಾಯಿದ್ರೆ ಏರ್ಪೋರ್ಟಲ್ಲಿ ಮ್ಯಾನೇಜ್ ಮಾಡೋದು ಈಸಿ, ಇದು ಈಸಿ, ಅವ್ರಿಗೊಂದು ಕಾನ್ಫಿಡೆನ್ಸ್ ಇರುತ್ತೆ, ಒಂಥರ ಹೆದರಿಕೆ ಇರೋಲ್ಲ. ಏನು ತಪ್ಪೇನಿಲ್ಲ, ಲ್ಯಾಂಗ್ವೇಜಸ್ ಕಲಿಯೋದ್ರಿಂದ ಏನೂ ತಪ್ಪಿಲ್ಲ. ಹಳ್ಳಿ ಹೆಂಗಸರುಗಳಿಗೆಲ್ಲ ಲ್ಯಾಂಗ್ವೇಜಸ್ ಕೊಟ್ಟರೆ ಅವಾಗ ಅವ್ರ ಮಕ್ಳುಗಳು ಏನು ಓದ್ತಾ ಇದ್ದಾರೆ, ಏನು ಬರೀತಾ ಇದ್ದಾರೆ ಅಂತ ಅವ್ರುಗಳೇ ನೋಡ್ಕೋಬೋದು. ಎಲ್ಲ ಒಂಥರ ಉದ್ಧಾರ ಆಗ್ತಾ ಹೋಗುತ್ತೆ ಪ್ರಪಂಚ. ಹಳ್ಳಿ ಉದ್ಧಾರ, ನಮ್ಮ ದೇಶ ಉದ್ಧಾರ ನನ್ನ ಪ್ರಕಾರ. ಓಕೆ, ಇದು ಫಸ್ಟು ರಜಾಕಾಲುವೆ ನೀರನ್ನು ಬಂದ್ ಮಾಡ್ತಾರೆ, ಒತ್ತುವರಿ ಮಾಡ್ಕೊಂಬಿಟ್ಟು ಅದನ್ನು ಕಟ್ ಮಾಡಿಬಿಡ್ತಾರೆ. ನೀರು ಬರೋದು ಒಳಹರಿವು ಇರುತ್ತಲ್ಲ, ಕೆರೆ ಒಳಹರಿವನ್ನ ಕಟ್ ಮಾಡ್ತಾರೆ. ಪಾಪ ಈ ಕೆರೆಗಳು ಹೇಳೋರಿಲ್ಲ ಕೇಳೋರಿಲ್ಲ ಪಾಪ, ಇವಕ್ಕೆ ಗೌರ್ಮೆಂಟ್ನವ್ರದ್ದೇ ರಾಜ್ಯ. ಓಕೆ, ಕಟ್ ಮಾಡ್ತಾರೆ. ಕಟ್ ಮಾಡಾದ್ಮೇಲೆ ಇಲ್ಲಿಗೆ ನೀರು ಬರೋದು ಸ್ಟಾಪ್ ಆಗುತ್ತೆ. ನೀರು ಬರೋದು ಸ್ಟಾಪ್ ಆದಮೇಲೆ ಎಲೆಕ್ಟ್ರಿಕಲ್ ಕಂಬಗಳನ್ನು ಕನೆಕ್ಷನ್ ತೊಗೋಬೇಕು, ಒಂದು ಹಳ್ಳಿಗೆ ಇನ್ನೊಂದು ಹಳ್ಳಿಗೆ ಅಂದ್ಬಿಟ್ಟು ಎಲೆಕ್ಟ್ರಿಕಲ್ ಪೋಲ್ಸ್ ಹಾಕ್ತಾರೆ. ಯಾಕೆ ಹಾಕಿದ್ರು ಕೆರೆ ಒಳಗಡೆ ಎಲೆಕ್ಟ್ರಿಕಲ್ ಪೋಲ್ಸ್? ಇಲ್ಲಿ 18 ಪೋಲ್ ಹಾಕಿದ್ರಲ್ಲ. ಸೊ ನಾನು ಬರಲಿಲ್ಲ ಅಂದಿದ್ರೆ ಇವ್ರುಗಳಿಗೆ ಪಾಪ ತೆಗ್ಸಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ನೀವು ಒಳಗಡೆ ಗೌರ್ಮೆಂಟಲ್ಲಿ ಇವಾಗ ನಾನು ನಾಗನಾಯಕನಹಳ್ಳಿ ಕೆರೆ, ಸೋಮನಹಳ್ಳಿ ಕೆರೆ ಹೇಳಿ ಯಾರು ಬಂದು ಧೈರ್ಯ ಇರಲ್ಲ ಅದನ್ನು ಟಚ್ ಮಾಡೋಕ್ಕೆ. ಸೊ ಇವಾಗ ಟಚ್ ಮಾಡಿದ್ರೆ ನಾ ಬಿಡ್ತೀನಾ? ಓಕೆ, ನಾನಂತಲೂ ಬಿಡಲ್ಲ. ಸೊ ಇವಾಗ ಬಂದವರು ರಿಸಾರ್ಟ್ ಮಾಡ್ಕೊಂಡಿದ್ರೆ ಇವರೆಲ್ಲ ಏನು ಮಾಡೋಕ್ಕಾಗುತ್ತೆ? ಯಾರೋ ಪ್ರಭಾವಿ ರಾಜಕಾರಣಿಗಳು ಬಂದು ಇದನ್ನು ಇದು ಅವ್ರ ಹೆಸರು ಪೇಪರ್ ಗುಟ್ಟಲ್ಲಿ ಮಾಡಿಸ್ಕೊಂಬಿಟ್ರೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಯಾರು ಬರ್ತಾರೆ ಫೈಟ್ ಮಾಡೋಕ್ಕೆ? ಹಳ್ಳಿಯವ್ರಿಗೆ ಪಾಪ ಎಷ್ಟು, ಈಗ 2000 ಪಾಪ್ಯುಲೇಷನ್ ಇದೆ ಇಲ್ಲಿ. 2000 ಜನದಲ್ಲಿ ಒಂದು ಈ ಥರ ಇರೋರು ಒಂದು 25 ಜನ ಹೋಗಿ ಅಲ್ಲಿ ಫೈಟ್ ಮಾಡೋಕ್ಕಾಗತ್ತಾ? ಇದೇ ಥರ ಅನ್ಯಾಯಗಳು ಹಳ್ಳಿಗಳಲ್ಲಿ ನಡೀತಾ ಇದೆ. ಹಳ್ಳಿಗಳವರು ಎಚ್ಚೆತ್ಕೋಬೇಕು. ಈ ಥರ ಏನಾದರೂ ಆದಾಗ, ಲೈಕ್ ಈಗ ನೆನ್ನೆ ಯಾರು ನಿಮ್ಮ ಕಲಾ ಮಾಧ್ಯಮ ನೋಡಿಬಿಟ್ಟು ನನಗೆ ಯಾರೋ ಪದ್ಮ ಅಂತ ಅವ್ರು ಬರ್ತೀನಿ ಏನಿದ್ರಪ್ಪ ಇವತ್ತು, ಪದ್ಮ ಅಂತ ಇಲ್ಲಿ ಫೋನ್ ಮಾಡಿಬಿಟ್ಟು ಮೇಡಮ್ ನಮ್ಮದು ಇಲ್ಲಿ ಮೈಯಾಸ್ ಇದೆಯಲ್ಲ ಇಲ್ಲಿ ಕನಕಪುರ ರೋಡಿಗೆ, ಅದರಿಂದ ಮುಂದೆ ನಮ್ಮ ಕೆರೆಯಲ್ಲಿ ಮರಳು ದಂಧೆಗೆ ಮಣ್ಣು ಎತ್ತಿ 50-60 ಅಡಿ ಮಾಡಿಬಿಟ್ಟಿದ್ದಾರೆ ಕೆರೆನ ಆಳ. ಸೊ ಅದನ್ನೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಒತ್ತುವರಿ ಮಾಡ್ಕೊಂಬಿಟ್ಟಿದ್ದಾರೆ ಜಾಗನ, ಅರ್ಧ ಕೆರೆ ಒತ್ತುವರಿ ಮಾಡ್ಕೊಂಬಿಟ್ಟಿದ್ದಾರೆ. ನೀವು ಬಂದೇನಾರು ಮಾಡಿ ಅಂತ. ಅದಕ್ಕೆ ನಾನು ಅಲ್ಲಿ ಪಂಚಾಯತಿಯವ್ರು ಇಲ್ಲದೇನೆ ನಾನೇನು ಮಾಡಲ್ಲ. ಪಂಚಾಯತಿ ಬರುತ್ತೆ ಮೇಡಮ್. ಹೌದಾ? ಸುಮ್ಮನೆ ಹೋಗಿ ನೋಡ್ಕೊಂಬರೋಣ ಒಂದಿನ. ಯಾಕೆಂದರೆ ತುಂಬ ಬೇಜಾರು. ನಾನೊಬ್ಬಳು ಗಂಡ ಸತ್ತೋಗಿರೋ ಹೆಂಗಸು. ನನ್ನ ಇದ್ರ ಪಕ್ಕನೇ ಇದೆ, ನನ್ನ ಜಮೀನು ಪಕ್ಕನೇ ಅದಿದೆ. ನನ್ನ ಜಮೀನು ಒತ್ತುವರಿ ಮಾಡ್ಕೊಂಬಿಟ್ಟಿದ್ದಾರೆ. ಇವಾಗ ನಾನೇನು ವಾಯ್ಸ್ ರೈಸ್ ಮಾಡೋಕ್ಕೆ ಆಗಲ್ಲ, ಮಾಡಿದ್ರೆ ಥ್ರೆಟನಿಂಗ್ ಬರುತ್ತೆ ನನಗೆ. ನೋಡಿ, ನಿಮ್ಮ ಕಲಾ ಮಾಧ್ಯಮದಿಂದ ಎಷ್ಟೆಲ್ಲ ಒಳ್ಳೇದಾಗ್ತಾಯಿದೆ. ಈಗ ಮೇಡಮ್, ಈ ಕೆರೆಗೆ ನೀರು ಬರೋದು ಈ ರೂಟಿಂದ? ನದಿ ಮೂಲ ಅಂತಾರಲ್ಲ, ಹಾಗೆ ಕೆರೆ ಮೂಲ ತೋರಿಸ್ತೀನಿ ಬನ್ನಿ. ಅದು ಭಾಳ ಅದ್ಭುತವಾಗಿದೆ. ಏನಂತ ಹೇಳಿದ್ರೆ, ಅದನ್ನು ಎಷ್ಟು ಸ್ವಾರ್ಥಕ್ಕೆ ಜನ ಯೂಸ್ ಮಾಡ್ಕೋತಾರೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನಿಮಗೆ.